ಸರ್ಕಾರ ಹಂತದಲ್ಲಿ ಕೂಡ ಅವ್ರ ಬಗ್ಗೆ ವಿಶೇಷ ಕಾಳಜಿ ಇದೆ, ಮಾಡುತ್ತೆ. ಈಗಾಗಲೇ ಮನೆ ಮಂಜೂರಾಗಿದೆ, ಅದಕ್ಕೆ ಸಂಬಂಧಪಟ್ಟಾಗ ಏನು ಇನ್ನೂ ಪ್ರೋಗ್ರೆಸ್ ಅಲ್ಲಿದೆ ಅದು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಮಾತಾಡ್ತೀವಿ. ನಾಳೆ ಇನ್ಶೂರೆನ್ಸ್ಗೆ ಕಂಪ್ಲೀಟ್ ಮಾಡ್ತೀವಿ. ಮತ್ತು ಇದು ಪತ್ರ ವ್ಯವಹಾರ ಮಾಡ್ತೀವಿ ಸರ್. ಡಿಸಿ ಮೇಡಮ್ ಗಮನಕ್ಕೂ ಕೂಡ ತರ್ತೀವಿ ದೇವದಾಸಿ ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಂತಿಗೆ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಏನು ಒಂದು ಧರಣಿಯನ್ನು ನಮ್ಮ ಮಹಿಳೆಯರು ಅದನ್ನು ಹೋರಾಟ ಮಾಡ್ತಿದ್ದಾರೆ ಸರ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸರ್ಕಾರ ಗಮನಕ್ಕೆ ತರ್ತೀವಿ ಸರ್. ಇದನ್ನು ತಂದು ಅವರಿಗೆ ಖಂಡಿತ ಪರಿಹಾರವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಇದು ಡಿ ಸಿ ಮೇಡಮ್ ಗಮನಕ್ಕೂ ಕೂಡ ಇದ್ರ ಬಗ್ಗೆ ಮಾತಾಡ್ತೀವಿ. ಈಗ ನಾವು ಹೇಳ್ತೀವಿ ಸರ್, ಇವರಿಗೆಲ್ಲ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ ತಾಯಂದರಿಗೆ, ಖಂಡಿತ ನಾವು ನಿಮ್ಮ ಜೊತೆಗೆ ಇದ್ದೀವಿ. ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಎಲ್ಲ ನಮ್ಮ ಜನಪ್ರತಿನಿಧಿಗಳು ನಿಮ್ಮ ಜೊತೆ ಇರ್ತಾರೆ. ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳೋದು ಬೇಡ. ಇದು ಸಂಬಂಧಪಟ್ಟಾಗಿ ನಾಳೆ ನಾವು ನಮ್ಮ ಹೈಯರ್ ಅಥಾರಿಟಿಗೆ ಪತ್ರವನ್ನು ಬರೆದು ಇದನ್ನು ಗಮನಕ್ಕೆ ತಂದು ಮತ್ತು ಈ ರೀತಿ ಧರಣಿಯನ್ನು ಕುಂತಿರೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಸರ್. ಖಂಡಿತ ಅವರಿಗೆ ನ್ಯಾಯ ಒದಗಿಸ್ತೀವಿ. ಇದು ಸರ್ಕಾರ ಹಂತದಲ್ಲಿ ಒಂದು ಪಾಲಿಸಿ ಮ್ಯಾಟರ್ ಇರೋದ್ರಿಂದ ಅವರ ಹಂತದಲ್ಲಿ ಒಂದು ಯಾವ ರೀತಿ ನಿರ್ಧಾರ ಆಗುತ್ತೆ ಸರ್, ನಂತರ ದಿನಗಳಲ್ಲಿ ನಾವು ಈ ಒಂದು ಮನವಿಯನ್ನು ಅವ್ರು ಕಳಿಸ್ಕೊಡ್ತೀವಿ. ಖಂಡಿತ ಅವರಿಗೆ ಖಂಡಿತ ನ್ಯಾಯ ಸಿಗುತ್ತೆ ಅಂತ ನಾನು ಭಾವಿಸ್ಕೊಡ್ತೀನಿ. ಹಾಗೆ